ಜನಗೆಲ್ಲ ನಗಾಡ್ತಿದ್ವು, ಇವು ಯಾಕೆ ಹಿಂಗ ಆಡುವೆ ಅಲ್ಲಿಗೆ ಹೋದ್ರೆ ಅಂತ. ತೆಕ್ಕಡೆನೂ ಅಷ್ಟೇ, ತೆಕ್ಕಡೆನೂ ಹೊಸ ಹುಡುಗರು ಸುಮಾರು. ಪರ್ಲಕೋಟಿ ಯಾವುದು ಈಗಿರುವಂತದ್ದು? ಆ 6 ವರ್ಷ 2004ರಿಂದ 10ರವರೆಗೆ ನಾವು 3 ಜನ ಸಿಕ್ಕಾಪಟ್ಟೆ ಸಫರ್ಗಳು. 2004 ಮೇಲೆ ನಮ್ಮದು ಕೈಗಟ್ಟಲೆ ಸುಮಾರು. ಮೇನ್ ಏನು ಅಂದ್ರೆ ಫೀಲ್ಡಿಂಗ್. ದುಡ್ಡು ಅಷ್ಟೇ ಇದೆ ಎಲ್ಲರ ಹತ್ರ, ಮಕ್ಕಳ ಕೈಲೆಲ್ಲ ಒಂದು ಪೇಪರ್ ವಿನ್ನರ್ಸ್ ಅನ್ನು ಕಟ್ ಮಾಡಿ ಹಿಡಿದು, ಐಸ್ ಬಕನ್ ಕಟ್ ಮಾಡಿ ಹಿಡಿದು 1 ವರ್ಷ ಗಂಟ ಒಂಥರ ಚಾಂಪಿಯನ್ಸ್ ಇದ್ದಾಗೆ. ನಮಗೆ ಏನು ವಿಶ್ವಲ್ಲಿ ವರ್ಲ್ಡ್ ಕಪ್ ಅದೇ ತರ ನಮಗೆ ಈ ಕೊಡಗಲಿ ಫ್ಯಾಮಿಲಿ ಅಲ್ಲ, ನಾನು ಹೇಳ್ತಾರೆ ಲೆದರ್ ಬಾಲ್ ಬೇಕೇ ಬೇಕು. ಮ್ಯಾನ್ಸ್ ಕಂಪೌಂಡ್ ಅವ್ರ ಕೆದಂಬಾಡಿ ತುಮಕೂರು ಗಣೇಶ್ ಅಂಕಲ್ ಅವು ಬಂದ್ಬಿಟ್ಟು ನಮಗೆ ಸುಳ್ಳೆಕ್ಕೆ ಬಂದು ಸಮ್ಮರ್ಲೆ ಆಡ್ದು ಈಸಿನ ಕಟ್ರ್ ಬೌಲಿಂಗ್ ಬೇಕೇ ಬೇಡ. ನನ್ನೊಟ್ಟಿಗೆ ಪರ್ಲಕೋಟಿ ತಂಡದ ಒಂದು ಪಿಲ್ಲರ್ಸ್ಗಳ ಮೈನ್ ಪಿಲ್ಲರ್ಸ್ 3 ಜನ, ಪರ್ಲಕೋಟಿ ಸತ್ಯ, ಪರ್ಲಕೋಟಿ ಸಜನ, ಪರ್ಲಕೋಟಿ ದರ್ಶನ್. ಅವು ನೀವೇ ನಮಸ್ಕಾರ, ವೆಲ್ಕಮ್. ಅವು ಸುರುಗೆ ನಿಮ್ಮಿಬ್ಬರು ಮಾಡ್ತೀವಿ ಅವರ ಮಾಡೋ. ಈಗ ಪರ್ಲಕೋಟಿ ತಂಡ ಒಂದು ಸಾಮಾನ್ಯ ತಂಡ ಇದ್ದದ್ದು, ಈಗ ಕಪ್ಪು ಹೊಡೆದ್ರಿ, ಬಟ್ ಅದು ಕಂಟಿನ್ಯೂ ಹಾಕಿದ್ರೆ ಒಂದು ಡಿಸಿಪ್ಲಿನ್ ಬೇಕು, ಅದು ಕನ್ಸಿಸ್ಟೆನ್ಸಿ ಬೇಕು, ಟೀಮ್ ಬಲಿಷ್ಠ ಹಾಕು. ಅದು ಯಾಗಂದಾತು, ಯಾರಂದಾತು, ಹೆಂಗೆ ಮಾಡಿದ್ರಿ? ಅದರ 4 ಮ್ಯಾಚ್ ವಿನ್ ಆದ ಮೇಲೆ ಅದೇ ಸಜನ್ ಮತ್ತೆ ದರ್ಶನ್ ಅವಕ್ಕೆ ಅನುಭವದ ಪ್ರಕಾರ ನಾವೊಂದು ಜೂನಿಯರ್ಸ್ ಪ್ಲೇಯರ್ಸ್ಗಳನ್ನ ಹೆಂಗೆ ಆಡೋಕು, ಯಾವ ರೀತಿಲಿ ಆಡೋಕು, ಯಾವ ರೀತಿಲಿ ಬಾಲಿಂಗ್ಲಾಗಲಿ ಬ್ಯಾಟಿಂಗ್ಲಾಗಲಿ ಯಾವ ರೀತಿಲಿ ಆಡೋಕು ಅನ್ನೋದನ್ನ ಸಜನ್ ಮತ್ತೆ ದರ್ಶನ್ ಅವು ಒಳ್ಳೆ ಒಂದು ಅನುಭವದಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟು. ಪರ್ಲಕೋಟಿ ತಂಡ ಬಲಿಷ್ಠ ಹಾಕರೆ ಸಜ್ಜನ ಮತ್ತೆ ದರ್ಶನ್ ಅವರ ಒಂದು ಗೈಡೆನ್ಸ್ ಎಲ್ಲ ಹೆಲ್ಪ್ ಆತಂತ ನಿಮ್ಮ ಕ್ಯಾಪ್ಟನ್ ಹೇಳ್ತಾಳು. ನಿಮ್ಮ ಆ ದಿನಗ ಅನುಭವ ಹೆಂಗಿತ್ತು ಅಂತ ಹೇಳಿಕ? ನಮಸ್ಕಾರ. ತುಂಬಾ ಖುಷಿ ಆಯ್ತು. ನಮ್ದು ಫ್ಯಾಮಿಲಿ ಇದೊಂದು ವಿಡಿಯೋ ಆಗ್ತೊಟ್ಟು ತಿಳ್ಕನ, ಇದೊಂದು ಅರೇಂಜ್ಮೆಂಟ್ ಮಾಡಿ ನಮಗೆ ಇದೊಂದು ವಿಡಿಯೋ ಇದಾಕ ನಮಗೆ ಒಳ್ಳೆ ಖುಷಿ ಆಗ್ತೊಟ್ಟು. ಮೊದ್ಲಿಗೆ ಹೇಳಕೂತಂದ್ರೆ 99 ನಮ್ದು ಗ್ರಾಮಾಂತರ ಮ್ಯಾಚ್ ಹಾಕನ ನಾನು ಆಗ ಫಸ್ಟ್ ಗೌಡ ಟೂರ್ನಮೆಂಟ್ ಸ್ಟಾರ್ಟ್ ಆದ. ಅದರ ನೆಕ್ಸ್ಟ್ ಇಯರ್ ಕೆದಂಬಡಿಲಿ ಫ್ಯಾಮಿಲಿ ಮ್ಯಾಚ್ ಸ್ಟಾರ್ಟ್ ಹಾಕನ. ನಾವು ಟೀಮ್ ಹೆಂಗಿದ್ದು ಅಂತಂದ್ರೆ 11 ಪ್ಲೇಯರ್ಸ್ ಇತ್ಲೆ. ನಮಗೆ ಯಾರು ಕರೆಕ್ಟಾಗಿ ಯಾರು ತಾನೇ ಗೊತ್ತಲೆ. ನಾವೆಲ್ಲ ಆಗ PUC ಇದ್ರಲ್ಲಿ ಇದ್ದದ್ದು. ಪರ್ಲಕೋಟಿ ಮನೆಯವು ಯಾರು ತೇಳಿ ಸುಮಾರು ಜನ ಹುಡುಗರು ನಮ್ಮ ಬಿಳಿಗಿರಿ ಬಿಟ್ರೆ ಹೊರಗಡೆ ಯಾರು ಗೊತ್ತಿತ್ಲೆ. ಫಸ್ಟ್ ಟೂರ್ನಮೆಂಟ್ ಆಡ್ಕನ ನಾವು 7 ಜನ 8 ಜನ ಆಗಿ ಹಂಗೆ ಹಂತಾಗಿ ಒಬ್ಬೊಬ್ಬರೇ ಮತ್ತೆ ಪರ್ಲಕೋಟಿ ಈ ನ್ಯೂಸ್ ಪೇಪರ್ ಇಂದ ಬಂದ ಮೇಲೆ ನಮಗೆ ಒಬ್ಬೊಬ್ಬರೇ ಕಾಂಟ್ಯಾಕ್ಟ್ ಆಗಿ ಮತ್ತೆ ಟೀಮ್ 11 ಆಗ ಸಿಕ್ಕಾಪಟ್ಟೆ ಕಷ್ಟಪಟ್ಟಳು 11 ಮಾಡಿಕೆ. ಅಲ್ಲಿಂದ ಅದಾಗಿ ಆಮೇಲೆ 2002 ಅಲ್ಲಿ ಅಕಾಡೆಮಿ ಥ್ರೂ ಇಂದ ಟೂರ್ನಮೆಂಟ್ ಮಾಡಕ್ಕೂ ತಿಳ್ಕನ ನಮಗೆ ತುಮಕೂರು ಗಣೇಶ್ ಅಂಕಲ್ ಅವು ಬಂದ್ಬಿಟ್ಟು ನಮಗೆ ಫ್ಯಾಮಿಲಿ ಟೂರ್ನಮೆಂಟ್ ನಿಮ್ಮ ಮನೆ ಕಡೆಯಿಂದ ಹಾಕು ತಿಳ್ಕನ ನಮ್ಮ ಹಿರಿಯವು ಖುಷಿಯಿಂದ ಒಪ್ಕೊಂಡು ವಿತಿನ್ 1 ಮಂತ್ ಅಲ್ಲಿ ಆ ಫ್ಯಾಮಿಲಿ ಟೂರ್ನಮೆಂಟ್ ಆದದ್ದು. ಅದೊಂದು ನಂಗೆ ಭಯಂಕರ ಖುಷಿ ಉಂಟು. ಆ 15 ದಿವಸ ಟೂರ್ನಮೆಂಟ್ ಲಾಯ್ಕ್ ಆಗಿ ಮಾಡಿದ್ದು. ಆ ಟೈಮ್ ಅಲ್ಲಿ ಆ ಟೂರ್ನಮೆಂಟ್ ಫ್ಯಾಮಿಲಿ ಟೂರ್ನಮೆಂಟ್ ಒಂದು ಒಳ್ಳೆ ಹೆಸರು ಆಗಿತ್ತು. ಅದಾಗಿ ಆಮೇಲೆ 2004 ಅಲ್ಲಿ ನಾವು ಪೇರನ ಕಪ್ ಅಲ್ಲಿ ನಾವು ಫಸ್ಟ್ ಟೈಮ್ ವಿನ್ನರ್ಸ್ ಆದ. ಆಗ ಬಲಿಷ್ಠ ಬಾಳೆಡಿ ಟೀಮ್ ಅನ್ಬೀಟಬಲ್ ಟೀಮ್ ಆಗಿತ್ತು. ಅವ್ರನ್ನ ಹೊಡೆದ ಫಸ್ಟ್ ಟೀಮ್ ನಾವೇ. ಆಗ ಅವು ಕಂಟಿನ್ಯೂ ಆಗಿ 7 ಟೂರ್ನಮೆಂಟ್ 8 ಟೂರ್ನಮೆಂಟ್ ಕಂಟಿನ್ಯೂ ವಿನ್ನರ್ಸ್ ಆಗಿದ್ದು. ಆಗ ಅವ್ರನ್ನ ಬೀಟ್ ಮಾಡಿಕೆ ಯಾರಿಗೂ ಆಗ್ತಾ ಇತ್ಲೆ. ನಮಗೆ ಆ ಫಸ್ಟ್ ಟೂರ್ನಮೆಂಟ್ ಗೆದ್ದದು ಅದು ನಮ್ಗೆ ಈಗಲೂ ನೆನಪಿಗೆ ಬಂದದೆ. ಆಗ ಸೀನಿಯರ್ ಪ್ಲೇಯರ್ಗ ಅಂತಂದ್ರೆ ವಯಸ್ಸಾದ ಪ್ಲೇಯರ್ಗೂ ಇದ್ದು ಅವ್ರ ಜೊತೆ ಆ ಜೋಶಲ್ಲಿ ಆಡ್ದು ಅದೊಂದು ಒಳ್ಳೆ ಅಚೀವ್ಮೆಂಟ್ ನಮ್ಮ ಇದರಲ್ಲಿ. ಅದ್ರ ಮೇಲೆ ನಾನು 2004 ಮೇಲೆ ನಮ್ಮದು ಕೈಗಟ್ಟನೆ ಸುಮಾರು ಉಂಟು. ನಮ್ಮ ಕೈಗಟ್ಟನೆ ಸ್ಟಾರ್ಟ್ ಆದೇ 2004 ಮೇಲೆ. ಅದು ಟೂರ್ನಮೆಂಟ್ ಹೊಡೆದಾಗ ಮೇಲೆ ನಾವು ಅದು ಎಲ್ಲಿನೂ ಟೂರ್ನಮೆಂಟ್ ಗೆದ್ದತ್ಲೆ. ಹೆಚ್ಚು ಕಮ್ಮಿ 2010ವರೆಗೆ ನಾವು ಎಲ್ಲಿ ಟೂರ್ನಮೆಂಟ್ ಗೆದ್ದಿತ್ಲೆ. ಹೈಯೆಸ್ಟ್ ಸೆಮಿಫೈನಲ್ ತಗೊಳ್ಳೋ. ಈಗ ಏನುಟ್ಟು ಇದಕ್ಕಿಂತ ಒಂದು 10 ಟ್ರೋಫಿ ಇರಕ್ಕಾಗಿತ್ತು ನಮಗೆ. 2010ರಲ್ಲಿ ನಾವು ಮತ್ತೆ ಫಸ್ಟ್ ರನ್ನರ್ಸ್ ಆಗಿ ಆಮೇಲೆ ಅಲ್ಲಿಂದ ನಾವು ಟ್ರೋಫೀಸ್ ವರ್ಗೆ ಕಂಟಿನ್ಯೂ ಸ್ಟಾರ್ಟ್ ಆಗ್ತದೆ. ಆ 6 ವರ್ಷ 2004ರಿಂದ 10ರವರೆಗೆ ನಾವು 3 ಜನ ಸಿಕ್ಕಾಪಟ್ಟೆ ಸಫರ್ಗಳು. ಟೀಮ್ನ ಬಿಲ್ಡಪ್ ಮಾಡಿಕೆ ನಮಗೆ ಅಷ್ಟಿಷ್ಟು ಕಷ್ಟಪಟ್ಟತ್ಲೆ. ನಾವು ನಮಗೆ ಹೆಂಗೆ ಅಂತಂದ್ರೆ 11 ಪ್ಲೇಯರ್ಸ್ಗ ಆಗ ಸೀನಿಯರ್ ಪ್ಲೇಯರ್ಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ನಮಗೆ ಹೊಸ ಪ್ಲೇಯರ್ಗ ಆಗ ದೊಡ್ಡ ಇದಿತ್ಲೆ. ನಾವು ಹಂಗೆ ಫ್ಯಾಮಿಲಿ ಮ್ಯಾಚ್ ಹಂಗೆ ಸೋತ್ಕೊಂಡು ಬರ್ತಾ ಇದ್ದೋ. ಕ್ರೂಷಲ್ ಮೂಮೆಂಟ್ಗೆ ಬಾದು ಸೋಲ್ದು, ನೆಕ್ ಮೂಮೆಂಟ್ಗೆ ಬಾದು ಸೋಲ್ದು, ಈ ತರ ಎಲ್ಲಾಗಿ ಕೈಗಟ್ಟಣೆ ಹೆಂಗೆ ಆಗ್ಬಿಟ್ಟು ಅಂದ್ರೆ ಇವನು ನಾವೆಲ್ಲ ಸಿಟ್ಟು ಮಾಡ್ಕೊಂಡು ಹೋಗೋಳು, ಅಷ್ಟು ಸಿಟ್ಟು ಬಂದಿತ್ತು ನಮಗೆ. ಅದ್ ಆಗಿ ಮೇಲೆ ನಾವು ಒಂದ್ ದಿವಸ ಕೂತು ಮಾತಾಡೋದು ಹಿಂಗೆ ಆದ್ರೆ ನಮ್ಗೆ ಯಾವ್ದೇ ರೀತಿ ನಾವೇ ಆಟ ಆಡ್ಕೊಂಡಿದ್ರೆ ಏನು ಪ್ರಯೋಜನ ಅಲ್ಲೇ. ಜೂನಿಯರ್ಸ್ ಗಳನ್ನ ರೆಡಿ ಮಾಡಕ್ಕೂ ತಿಳ್ಕನ ನಾವು ಆಗ 9th 10th ಇದ್ದ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಕೊಡಿಕೆ ಸ್ಟಾರ್ಟ್ ಮಾಡಿದ್ವು. ಪ್ರಾಕ್ಟೀಸ್ ಕೊಟ್ಟು ಅವ್ರನ್ನ 2018 17 ಅವು ಟೀಮಿಗೆ ಇಂಟರ್ವ್ಯೂ ಅದು. ಆ ಟೈಮಿಂದನೇ ನಮ್ಮ ಟೀಮ್ಗೆ ಫುಲ್ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು. ಅವರ ಯಾರು ನಮಗೆ ಜೂನಿಯರ್ಸ್ ಪ್ಲೇಯರ್ಗಳಿದ್ದೋ ಅವಕ್ಕೆ ನಮಗೆ ಫುಲ್ಲಿ ಬ್ಯಾಕ್ ಬೋನ್ ಸಪೋರ್ಟ್ ಮಾಡಿಕೋದು. ಮೇನ್ ಏನು ಅಂದ್ರೆ ಫೀಲ್ಡಿಂಗ್ ಒಟ್ಟಿಗೆ ಬಾಲಿಂಗ್. ಫೀಲ್ಡಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಏನು ಅಂದ್ರೆ 10ರಿಂದ 15 ರನ್ ಸೇವ್ ಮಾಡ್ತಿದ್ದು, ಅಷ್ಟು ಕ್ವಿಕ್ ಇದ್ದು ನಮಗೆ. ಅಲ್ಲಿಂದ ನಮ್ಮ ಟೀಮ್ 2010ರಿಂದ ಏನ್ ಟೀಮ್ ಚೇಂಜ್ ಆಗಿ ಮೇಲೆ ಈ ಟ್ರೋಫೀಸ್ ಗಳದ್ದು ಕಂಟಿನ್ಯೂ ಹೊಡಿಕೆ ಸ್ಟಾರ್ಟ್ ಮಾಡೋದು. ಇದೊಂದು ಒಳ್ಳೆ ನೆನಪು ನಮಗೆ ಮಾತ್ರ. ದರ್ಶನ್ ಅವರ ಒಂದು ಅನಿಸಿಕೆ ನಿಮ್ಮ ದಿನ ಹೆಂಗಿತ್ತು ಅಂತ? ನಮಸ್ತೆ. 2004 ನಾವು ವಿನ್ನರ್ಸ್ ಆದ್ಮೇಲೆ ನಾವು ಒಂದು 6 ವರ್ಷ ಸ್ಟ್ರಗಲ್ ಮಾಡಿಳು ವಿನ್ನರ್ಸ್ ಟ್ರೋಫಿ ಹೊಡಿಯಕ್ಕೆ. ಯಾಕೆಂತಂದ್ರೆ ನಾವು 3 ಜನ ಪ್ಲೇಯರ್ಸ್ಗ ಹೆಂಗೆ ಆಗ್ಬಿಟ್ಟಿದ್ವಿ ಅಂದ್ರೆ ಬಾಕಿ ಟೀಮ್ ಹೇಳ್ತಾವ 3 ಜನ ಆಡ್ರೆ ಆಡ್ವೆ, ಇಲ್ಲಾರ ಅವ್ರ ಟೀಮ್ ಇಲ್ಲೇ. ಆ ಲೆಕ್ಕಲ್ಲಿ
ನಮ್ಮ ನೋಡ್ತಿದ್ದೋ. ನಾವು ಅದಕ್ಕೆ ಎಷ್ಟು ಕಷ್ಟಪಟ್ಟೋಳ ನಾವು ಒಂದು ಮರ್ಗೋಡ್ಲಾಗ ಕಮ್ಮಿ ಒಂದು 2 ತಿಂಗಳು ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾವು ಹುಡುಗರನ್ನ ಕರ್ಕೊಂಡೋಗಿ ಮಕ್ಕಳನ್ನ ನಮ್ಮ ಬೈಕಲ್ಲಿ ಒಂದೊಂದು ಬೈಕಲ್ಲಿ 3 ಜನ 4 ಜನ ಹಾಕೊಳೋದು. ನಮ್ಮ ಅಷ್ಟೇ ಇದ್ದಾಗ ಇಬ್ಬರ ಹತ್ರ ಬೈಕ್ ನಾವು ಹೋಗ್ಬಿಟ್ಟು ಮರ್ಗೋಡ್ಲಿ ಪ್ರಾಕ್ಟೀಸ್ 2 ತಿಂಗಳು ಪ್ರಾಕ್ಟೀಸ್ ಮಾಡ್ತಿದ್ದೋ. ಜನಗೆಲ್ಲ ನಗಾಡ್ತಿದ್ವು, ಇವು ಯಾಕೆ ಹಿಂಗ ಆಡುವೆ ಅಲ್ಲಿಗೆ ಹೋದ್ವೆ ಅಂತ. ಆಗ ನಾವು ಎಷ್ಟು ಕಷ್ಟಪಟ್ಟೋಳತ್ತ ಹೇಳಿದ್ರೆ ಒಂದು ದುಡ್ಡು ಅಷ್ಟೇ ಇದೆ ಎಲ್ಲರ ಹತ್ರ, ಮಕ್ಕಳ ಕೈಲೆಲ್ಲ ಒಂದು ಟೂರ್ನಮೆಂಟ್ ಬಾತುತ್ತೆ ಯಾಕಂದ್ರೆ ಒಂದು ಖುಷಿ ನಮಗೆ ಅಷ್ಟೇ. ಮತ್ತೊಂದು ಪೇಪರ್ ಬರುತ್ತೆ, ಪೇಪರ್ ನಾವು ಆಗಲ್ ನೋಡಕ್ ಜಾತ್ರೆ ಒಂದು ಪೇಪರ್ ವಿನ್ನರ್ಸ್ ಅದನ್ನು ಕಟ್ ಮಾಡಿ ಹಿಡ್ದು ಟೈಸ್ ಬೇಕನ್ನ ಕಟ್ ಮಾಡಿ ಹಿಡ್ದು ಅದು ಮ್ಯಾಚ್ಗೆ ಹೋಗನ ಒಂದು ಖುಷಿ. ಆಗ ಮತ್ತೆ ನಾನು ಸಜನ್ ಸತ್ಯ ಏನ್ ಮಾಡ್ದ ಒಂದು ಗೆಲ್ಲಕ್ಕೂ ಇನ್ನು ಹಿಂಗೆ ಇದ್ರೆ ಅಲೆ ನಮ್ಗೆ ಏನಾರು ಮಾಡಕ್ ನಾವು ಪ್ಲಾನ್ ಮಾಡಿ ಶುರು ಮಾಡುವ. ಅಲ್ಲಿಂದ ಏನ್ ಪ್ಲಾನ್ ಮಾಡ್ದ ನಾವು ಹುಡುಗರನ್ನ ಸೇರ್ತಾನ, ನಮ್ಮ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಬರೀ ಅವನ ಫೀಲ್ಡಿಂಗ್ ಮಾಡ್ತಾನೆ. ಫಸ್ಟ್ ಸ್ಟಾರ್ಟಿಂಗ್ ನಾವು ಕಮ್ಮಿ ಇತ್ತಂದ್ರೆ ಅವನ ಕರ್ಕ ಬಂದು ಬ್ಯಾಟಿಂಗ್ ಬಾಲ್ ಏನ್ ಕೊಡ್ತಿಲ್ಲ, ಬರೀ ಫೀಲ್ಡಿಂಗ್, ಬಾಲ್ ಬಿಸಕೋದು ಎರ್ಕಿ ಅವ್ರ ಹಂಗೆ ಮಾಡಿ 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 ಅವ್ರನ್ನ ಮೇಲೆ ತಂದ ಮೇಲೆ ಅವಕ್ಕ ಆಟೋಮೆಟಿಕ್ ಬಾಲ್ ಹಿಡಿಯಕ್ ಸುಮಾರು ಆಟೋಮೆಟಿಕ್ ಏನಾದ್ರು ನೆಕ್ಸ್ಟ್ ಬಂದ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ 2010 ನಲ್ಲಿ ನಾವು ರನ್ನರ್ಸ್ ಹೊಡೆಯಕ್ಕೆ ನಾವು 6 ವರ್ಷದ ಗ್ಯಾಪ್ ಅಲ್ಲಿ ಏನು ಖುಷಿ. ನಾವು ಆ ರನ್ನರ್ಸ್ ವಿನ್ನರ್ಸ್ ಲೆಕ್ಕಲ್ಲಿ ಇತ್ತಾಗ ನಮ್ಮ ಯಂಗ್ ಪ್ಲೇಯರ್ ಒಳಗ ಬೇಕಾದಷ್ಟು ಈಗ ನಾವು ಒಂದು ಮ್ಯಾಚ್ ಆಡ್ಕೊಟ್ಟು ಸಾಕು, ಬಾಕಿ ಅವು ಆವೆ ಆ ಪರಿಸ್ಥಿತಿ ನಾವು ತಂದಿಟ್ಟು. ಯಾಕಂದ್ರೆ ಅಷ್ಟು ಗೈಡ್ ಮಾಡೋಣ. ಓಕೆ, ಈಗ ಒಂದು ಕ್ರಿಕೆಟ್ ಆಕ್ಚುಲಿ ಅದು ನಮಗೆ 2 ತಿಂಗಳು ಹಬ್ಬ ನಮಗೆ ಆಕ್ಚುಲಿ ಬಾಕನ ಅದು ನಮಗೆ ಟ್ರೋಫಿ ಮಾತ್ರ ಅಷ್ಟೇ, ನಮಗೆ ಅದು ಒಂದು ಖುಷಿ ಅಷ್ಟೇ. ಪರ್ಲಕೋಟಿ ತಂಡ ತಿಳಿದ್ರೆ ಈಗ ಗೊತ್ತಿಲ್ಲದೆ ಯಾರಿಲ್ಲ, ಅರೆ ಭಾಷೆ ಅಥವಾ ದಕ್ಷಿಣ ಕನ್ನಡ ಮತ್ತೆ ಕೊಡಗಲಿ ಗೊತ್ತಿಲ್ಲದೆ. ಈ ಟೆನಿಸ್ ಬಾಲ್ ಕ್ರಿಕೆಟ್ ಆಗಿದ್ದಾಗಿ ಕೆಲವು ಗೊತ್ತಾಗುತ್ತೆ. ಈಗ ಅಂದ್ರೆ ಪರ್ಲಕೋಟಿ ನಾವು ಬಹುಶಃ ನಂಗೇನು ಗೊತ್ತಾದ ಕ್ರಿಕೆಟ್ ನಂತರನೇ ನೀವು ಸಪೋರ್ಟ್ ಹೆಂಗ್ ಕೊಟ್ಟು, ಗೌಡ ಸಮುದಾಯದ ಸಪೋರ್ಟ್ ಹೆಂಗ್ ಕೊಟ್ಟು ಪರ್ಲಕೋಟಿ ತಂಡಕ್ಕೆ, ಪರ್ಲಕೋಟಿ ಮನತನಕ್ಕೆ ನಂತರ ಗೆದ್ದವೆ ನಿಮ್ಮ ಇಷ್ಟು ಗೆಲುವುಗಳ ಇಷ್ಟೊಂದು ಸಾಧನೆ ನಂತರ? ನಾವು ಅದೇ ಫಸ್ಟ್ ಸ್ಟ್ರಗಲ್ ಮಾಡಿ ಮ್ಯಾಚ್ 2010 ನಂತರ ನಾವು ಎಲ್ಲ ಕಪ್ಪುಗಳನ್ನ ಗೆದ್ಕೊಂಡು ಬಾಕನ ಫಸ್ಟ್ ನಮಗೆ ತುಂಬಾ ಸಪೋರ್ಟ್ ಮಾಡ್ದು. ಈಗಲೂ ಸಪೋರ್ಟ್ ಮಾಡು ಇಲ್ಲತ್ತಿಲ್ಲ. ಆದ್ರೆ ಕೆಲವು ಹೆಂಗೆ ಹೇಳಿದ್ರೆ ಈಗ ಹೊಸ ಟೀಮ್ ಗೆಲ್ಲೋಕೂ ಆಸೆ ಇದ್ದದೆ. ಆದ್ರೆ ನಮ್ಮ ಶ್ರಮ ನಾವು ಆಟನ ಬಿಟ್ಟು ಕೊಡಿಕಲೆ ಶ್ರಮ ಪಟ್ಟು ಗೆದ್ಕೊಂಡು ಬರ್ತಾಳೋ. ಅದಕ್ಕೆ ನಮಗೆ ಎಲ್ಲ ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟ್ ಉಂಟು. ಜೊತೆಗೆ ನಮ್ಮ ಪ್ಲೇಯರ್ಸ್ಗೆ ಆಟಗಾರರು ಹಿರಿಯರೆಲ್ಲ ಸಪೋರ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಳೋ. ಜೊತೆಗೆ ಗೌಡ ಜನಾಂಗದಲ್ಲಿ ಕ್ರಿಕೆಟ್ಗೆ ತುಂಬಾ ಪ್ರೋತ್ಸಾಹ ಉಂಟು. ಯಾಕೆಂತಂದ್ರೆ ಕೊಡಗಲ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಆಯೋಜನೆ ಆಗ್ತಿಲ್ಲ. ಯುವ ವೇದಿಕೆಯಿಂದ ನಡೀತಾ ಇತ್ತು, ಕೆದಮಡಿ ಕಪ್ ನಡೀತಿತ್ತು, ಅವೆಲ್ಲ ಈಗ ಸ್ಟಾಪ್ ಆಗೋಳು. ಸುಳ್ಳೆ ಸೈಡ್ಲಿ ನಡೆದಿದೆ, ಅದು 22 ಟೀಮ್ಗಳಿಗೆ ತೇಳಿ ಮಾತ್ರ ಇದಾದೆ. ಅದ್ರಲ್ಲಿ ಒಳ್ಳೊಳ್ಳೆ ಟೀಮ್ಗೆ ಬಂದು ಮಾತ್ರ ಆಡುವೆ, ಬಾಕಿದವು ಯಾರು ಆಡಿಕೆ ಎಲ್ಲಿ ಚಾನ್ಸಸ್ ಸಿಗ್ತಿಲ್ಲ. ಲಾಸ್ಟ್ ಇಯರ್ ನಮಗೆ ಮರಗೋಡ್ಲಿ ನಾವು ಗೌಡ ಈವ್ನಿಂಗ್ ಸ್ಟಾರ್ ತೇಲಿಬಿಟ್ಟು ಒಂದು ಆಯೋಜನೆ ಮಾಡಿದ್ದು ನಾವೇ. ನಾವು ನಮ್ಮ ಅಲ್ಲಿ ಮರಗೋಡು ಸರೌಂಡಿಂಗ್ ಗೌಡ ಯುವಕರೆಲ್ಲ ಸೇರ್ಕೊಂಡು ಗೌಡ ಜನಾಂಗದಲ್ಲಿ ಕ್ರಿಕೆಟ್ಗೆ ಇನ್ನೂ ಪ್ರೋತ್ಸಾಹ ಹುಟ್ಟುತ್ತಲ್ಲಿ ನಮಗೆ ಆಗ ಗೊತ್ತಾಯ್ತು. ಯಾಕೆಂತಂದ್ರೆ ಅಲ್ಲಿ 108 ಟೀಮ್ಗೆ ನಾವು ಕಡಿಮೆ ಟೈಮಲ್ಲಿ ಅರೇಂಜ್ಮೆಂಟ್ ಮಾಡಿದ ಟೀಮ್ 108 ಟೀಮ್ಗೆ ಬಂದು ಆಡ್ದು. ಎಲ್ಲವಕ್ಕೂ ಆಡಿಕೆ ಇನ್ನೂ ಒಂದು ಇಂಟ್ರೆಸ್ಟ್ ಉಂಟು. ಬಟ್ ನಮಗೆ ಒಂದು ಒಳ್ಳೆ ಗೌಡ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಹಾಕು. ಆ ಆಯೋಜನೆ ಆದ್ರೆ ಮೊದಲು ನಂಗೆ 200-225 ಟೀಮ್ ಈಗಲೂ ಬಂದು ಆಡುವ ಅಂತೇಳಿ ನಂಗೆ ಬಂದು. ಯಾಕಂದ್ರೆ ಜೂನಿಯರ್ ಪ್ಲೇಯರ್ಸ್ ಗಳಿಗೆಲ್ಲ ಚಾನ್ಸಸ್ ಸಿಗ್ತಾ ಇಲ್ಲ. ಟೆನ್ನಿಸ್ ಟೂರ್ನಮೆಂಟ್ ನಡೆಯಬೇಕು. ಹೌದು, ನಮ್ಮಲ್ಲೇ ಬಿ ಟೀಮ್ ಮಾಡಿರೋ, ಕೆಲವು ಬೇರೆ ಟೀಮ್ಗಳಲ್ಲಿ ಬಿ ಟೀಮ್ ಬಂದಳು. ಎಲ್ಲಕ್ಕೂ ಇಂಟ್ರೆಸ್ಟ್ ಉಂಟು. ಬಟ್ ಟೂರ್ನಮೆಂಟ್ ನಮ್ಮ ಕೊಡಗಲ್ಲಿ ನಡೀತಿಲ್ಲ. ಕೊಡಗಲ್ಲಿ ನಡೆದ್ರೆ ಖಂಡಿತವಾಗಿ ಎಲ್ಲಾ ಮನೆತನದ ಬಂದು ಆಡುವ ಅಂತೇಳಿ ಆಸೆ ಉಂಟು ನಂಗೆ. ಕೊಡಗಲಿನೂ ಅದರಲ್ಲಿ ಮುಖ್ಯವಾಗಿ ಮಡಿಕೇರಿಯಲ್ಲಿ ನಡೆಯುತ್ತೆ. ನಾವು ಸುಲಭ ಅದೇ ಕೆಳಗಿಂದ ಬರೋ ಕೆಲವಕ್ಕೆ ಬಾಕಿ ನೀವು ಕೂಡ ಸುಳ್ಳಿಲಿ ಬಂದದ್ದು 220 ಟೀಮ್ ಎಕ್ಸ್ಪೆಕ್ಟ್ ಮಾಡಿಕ್ಕೆ ಸಾಧ್ಯ ಇಲ್ಲ. ಸುಳ್ಳ್ಯದಲ್ಲಿ 22 ಟೀಮಿಗೆ 2 ದಿನಕ್ಕೆ ಅವು ಅದೀಗ ಕೆಲವು ಮಾಡ್ತಾಳು. ನಾವು ಓಪನ್ ಮ್ಯಾಚ್ ಒಂದು 60 ಮೇಲೆ ಬಂದೆ ಆಸ್ಪಾಸ್. ಅದು ಅಷ್ಟೇ ಯುವ ವೇದಿಕೆಯಲ್ಲಿ ನಡೀತಿರ್ಕಕ್ಕ 200-220 ಟೀಮ್ಗಳ ಅಂತ ನಮ್ಮ ಮಡಿಕೇರಿಗೆ ಬಂದ್ಬಿಟ್ಟು ಆ ತರ ಟೂರ್ನಮೆಂಟ್ ಒಂದು ಮಡಿಕೇರಿ ಸೆಂಟ್ರಲ್ ನಡೆದ್ರೆ ಖಂಡಿತವಾಗಿ ಎಲ್ಲಾ ಜನಾಂಗದ ಒಂದು, ಯಾಕೆಂದ್ರೆ ಆ ಕ್ರಿಕೆಟ್ ಇಂದಾಗಿ ಬಾಂಧವ್ಯನ ಬೆಸ್ತಿತ್ತು ಎಲ್ಲರಲ್ಲಿ. ಅದೊಂದು ಮೂಲ ಕಾರಣ. ಎಷ್ಟೇ ಬಿಸಿ ಇದ್ರು ಕ್ರಿಕೆಟ್ ತಿಳ್ಕಕ್ಕನ ಆರ್ಮಿಲಿ ಇದ್ದವ ಆಗ್ಲಿ, ಬೆಂಗಳೂರಲ್ಲಿ ಜಾಬ್ ಇದ್ದವ ಬಾರ ಇಂತ ಡೇಟಿಗೆ ಒಂದು ಕ್ರಿಕೆಟ್ ಮ್ಯಾಚ್ ಇಟ್ಟು ತಿಳಿವಿ. ಅದೊಂದು ಖುಷಿ. ಓಕೆ, ಗೆಲ್ಲಿ ಸೋಲಿಲಿ ಯಾರು ಗೆಲ್ಲಿಕ್ಕೋಸ್ಕರ ಎಲ್ಲಾ ಟೀಮ್ ಬಾಲೆ ಒಂದು ಬಂದು ಅಣ್ಣ ತಮ್ಮಂದ್ರು ಸೇರಿ ಖುದ್ದು ನಿಂತು ಮಾತಾಡಿ ಅದನ್ನ ಒಂದು ಸೇರಿಕೆ ಕ್ರಿಕೆಟ್ ತುಂಬಾ ಒಂದು ಮೂಲ ಕಾರಣ ಆಗ್ಬಿಟ್ಟು ಅದಕ್ಕೆ ಒಂದು ಒಳ್ಳೆ ಟೆನ್ನಿಸ್ ಕ್ರಿಕೆಟ್ ನಡೆಯುತ್ತೆ ನಂಗೊಂದು ಆಸೆ. ಅದು ನಡೆದ್ರೆ ಮಾತ್ರ ನಮ್ಮ ಗೌಡ ಜನಾಂಗ ಇನ್ನು ಮುಂದಕ್ಕೆ ಒಗ್ಗಟ್ಟಾಗಿ ಮುನ್ನಡೆದಿದೆ. ಪ್ರತಿಯೊಬ್ಬರು ಪರಸ್ಪರ ಮೀಟ್ ಆದವೆ. ಈಗ 3-4 ವರ್ಷದಿಂದ ಯಾರು ಎಲ್ಲೂ ಸೇರ್ತಾನೆ ಇಲ್ಲ. ಬರೀ ಮದುವೆ ಫಂಕ್ಷನ್ಗೆ ಅಲ್ಲಿ ಎಲ್ಲವೂ ಇರ್ಲಿ. ಕ್ರಿಕೆಟ್ ತಂದ್ರೆ ಪ್ರತಿಯೊಬ್ಬರು ಬಂದವೆ.
ಎಲ್ಲವೂ ಒಂದು ಮಾತಾಡುವೆ. ನಾವು ಆಗ 20 ವರ್ಷಗಳಿಂದ ಆಡ್ತಾ ಇದ್ದ ಕಾರಣಕ್ಕೋಸ್ಕರ ನಾವು ಇವತ್ತು ಎಲ್ಲೇ ಕೊಡಗಿನ ಮೂಲೆಗೆ ಹೋದ್ರು, ಸುಳ್ಳೆ ಸೈಡ್ ಹೋದ್ರು, ನೀವು ಪರ್ಲಕೊಟ್ಟಿ ಅಲ್ಲ, ನೀವು ಕ್ರಿಕೆಟ್ ಆಡ್ರಲ್ಲ ಅಂತ ಹೇಳಿ ಕೇಳಿ ಅದು ತುಂಬಾ ಖುಷಿ ಕೊಟ್ಟದೆ. ನಮ್ಮ ಒಂದು ಅನುಭವ ಮುಂದಿನ ಒಳ್ಳೆ ಆಟಗಾರರಿಗೂ ಹಾಕು, ಎಲ್ಲ ಅನೇಕ ಫ್ಯಾಮಿಲಿಯಲ್ಲಿ ಒಳ್ಳೊಳ್ಳೆ ಆಟಗಾರರು ಅವಕ್ಕೂ ಒಂದು ವೇದಿಕೆ ಸಿಕ್ಕೋಕು, ಆತರ ಒಂದು ಟೂರ್ನಮೆಂಟ್ ನಡೆಯೋಕುತ್ತೇಳೋ ಒಂದು ಆಸೆ ನಂಗೆ ಅನ್ಸಿದೆ. ಸುಮಾರು ಫ್ಯಾಮಿಲಿಗೆ ಆಡಿಕೆ ಇಂಟ್ರೆಸ್ಟ್ ಉಂಟು. ಲೆದರ್ ಬಾಲ್ ಯಾರು ಎಲ್ಲ ಫ್ಯಾಮಿಲಿಗೆ ಬರ್ತಿಲ್ಲ, ಅದು ಆಕ್ಚುಲಿ ಓಪನ್ ಗೌಡಸ್ ತರ ಮಾಡ್ತಾಳು. ಆದ್ರೆ ಅದರೊಟ್ಟಿಗೆ ಇದನ್ನು ಫ್ಯಾಮಿಲಿ ಟೂರ್ನಮೆಂಟ್ ಮಾಡಕ್ಕೂ ಹೇಳಿಬಿಟ್ಟು ನಾನು ಅವ್ರ ಹತ್ರ ಕೇಳ್ತಾಳೆ. ಮತ್ತೆ ನಮ್ಮ ಕೊಡಗಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಈಗ ನಿಮ್ಮ ಸುಳ್ಯ ಸೈಡ್ ಅಲ್ಲಿ ಹೆಂಗೆ ಹುಟ್ಟುತ್ತ ಗೊತ್ತಲೆ, ಇಲ್ಲಿ ಒಂದು ಫ್ಯಾಮಿಲಿ ಟೂರ್ನಮೆಂಟ್ಗೆ ಎಲ್ಲ ಜನಾಂಗದಲ್ಲಿ ಅವರವರ ಫ್ಯಾಮಿಲಿ ಟೂರ್ನಮೆಂಟ್ಗೆ ಅದೊಂದು ವ್ಯಾಲ್ಯೂ ಉಂಟು. ಆ ಫ್ಯಾಮಿಲಿ ಟೂರ್ನಮೆಂಟ್ ಗೆದ್ದಾಕನ ಅದೊಂದು ಫ್ಯಾಮಿಲಿ ಹೆಸರು 1 ವರ್ಷ ಗಂಟ ಒಂಥರ ಚಾಂಪಿಯನ್ಸ್ ಇದ್ದಾಗೆ. ನಮಗೆ ಏನು ವಿಶ್ವಲ್ಲಿ ವರ್ಲ್ಡ್ ಕಪ್ ಅದೇ ತರ ನಮಗೆ ಈ ಕೊಡಗಲ್ಲಿ ಫ್ಯಾಮಿಲಿ, ಯಾಕೆಂತ ಹೇಳಿದ್ರೆ ಎಲ್ಲಕ್ಕೂ ಇದು ಆ ಫ್ಯಾಮಿಲಿಗೆ ಗೆಲ್ಲೋತ್ತೇಳಿ ಅದೃಷ್ಟ ಎಲ್ಲಕ್ಕೂ ಬಾಲೆ. ಯಾರು ಚಂದ ಟೀಮ್ ಪ್ರಾಕ್ಟೀಸ್ ಮಾಡುವೆ ಅವಕ್ಕೇನೆ ವಿನ್ ಆಗ, ಅದೊಂದು ಎಲ್ಲ ಅವರವರ ಪ್ಲೇಯರ್ಗೆ ಅದೊಂದು ವ್ಯಾಲ್ಯೂಯಬಲ್ ಮೂವ್ಮೆಂಟ್ ಆ ಟೈಮಲ್ಲಿ. ಗೌಡ್ರುಗಳಲ್ಲಿ ಒಂದು ಯೂನಿಟಿಗೆ ಕ್ರಿಕೆಟ್, ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಮೈನ್ ಅಂತ ನಾವು ನಮ್ಮ ಅನಿಸಿಕೆ ಅಂತ ಅಲ್ಲ, ನಾನು ಹೇಳ್ತಾರೆ ಲೆದರ್ ಬಾಲ್ ಬೇಕೇ ಬೇಕು. ಈಗ ಮೈನ್ ಆಗಿ ಒಂದು ಕುಟುಂಬ ಆದ್ರೇನೆ ಅದೊಂದು ಚೆನ್ನಾಗಿರ್ದು. ನಮ್ಮ ಕೆಳಗಿನ ಗೌಡ ಸಮಾಜ ಎದುರುಗಡೆ ಇರೋ ಮ್ಯಾನ್ಸ್ ಕಾಂಪೌಂಡ್ ಅಲ್ಲಿ ಅದಂತೂ ಮದುವೆ ಟೈಮಲ್ಲೆಲ್ಲ ಮದುವೆ ಇದ್ದು ಬಿಟ್ರಂತೂ ಜನಸಾಗರನೇ ಹಂಗಿದ್ದದೆ. ಎಸ್ಪೆಷಲಿ ಸೆಮೀಸ್ ಫೈನಲ್ಸ್ ಅಂತೂ ನೋಡದೆ ಬೇಡ, ಜನ ಹೆಂಗ ಹೋಗ್ತಾ ಇಡೀ ಗ್ರೌಂಡ್ ಸುತ್ತ ಜನ ಇದ್ದು ಬಿಟ್ಟ ಫೈನಲ್ಸ್ ನೋಡಿಕೆ. ಅದೊಂದು ನೋಡಿಕೆ ಖುಷಿ ಆದೆ. ಬಹುಶಃ ನೋಡ್ತಿರುವಂತ ಆಯೋಜಕರು ಸ್ಪಾನ್ಸರ್ ಗೆಲ್ಲ ಸ್ವಲ್ಪ ಕಿವಿ ಕೊಡ್ತಾ ಇರುವ, ಬಹುಶಃ ಮುಂದಿನ ದಿನಗಳಲ್ಲಿ ಮ್ಯಾನ್ಸ್ ಕಾಂಪೌಂಡ್ ಆದರೆ ಬಾರಿ ಲಾಯ್ಕೆ ಖುಷಿನ ವಿಚಾರ ಮಾಡೇ ಮಾಡೋಕೋ. ನೆಕ್ಸ್ಟ್ ಯಾರು ಫ್ಯಾಮಿಲಿ ರೆಪ್ರೆಸೆಂಟೇಟಿವ್ ತಗೊಂಡೆ ಅಪ್ರೋಚ್ ಮಾಡಿಬಿಟ್ಟು ಆ ಒಂದು ಯಾವ್ದಾರ ಒಂದು ಫ್ಯಾಮಿಲಿ ಹತ್ರ ಹೋಗಿಬಿಟ್ಟು ನೀವು ನಿಮ್ಮ ಕಡೆಯಿಂದ ಒಂದು ಫ್ಯಾಮಿಲಿ ಮ್ಯಾಚ್ ಹಾಕಿ ಅಪ್ರೋಚ್ ಮಾಡಿದ್ರೆ ಆಟೋಮೆಟಿಕ್ ಆದೆ. ಈಗಿನ ಕಾಲದಲ್ಲಿ ಹೆಂಗೆ ಅಂದ್ರೆ, ನಾವು ಆಗ ಆ ಟೈಮಲ್ಲೆಲ್ಲ ಒಂದು ಟೆನ್ನಿಸ್ ಬಾಲಿಗೆ 20 ರೂಪಾಯಿ ಜೋಡ್ಸೋ ಕೂತಂದ್ರೆ ಹೆಂಗೋ ಅದು ಅಷ್ಟು ಕಷ್ಟ ಇತ್ತು. ಆದ್ರೆ ಈಗ ಹೆಂಗೆ ಅಂದ್ರೆ 11 ಮೆಂಬರ್ಸ್ಗೂ ಬ್ಯಾಟ್ ಉಂಟು. ಆಗ ಇಡೀ ಟೀಮ್ ಇದ್ದದ್ದು 2 ಬ್ಯಾಟ್, ಈಗ 11 ಮೆಂಬರ್ಸ್ಗೂ ಬ್ಯಾಟ್ ತೆಗೆ ಕೆಪಾಸಿಟಿ. ಹಂಗಾಗಿ ಫ್ಯಾಮಿಲಿ ಟೂರ್ನಮೆಂಟ್ ಅವು ಕರೆಕ್ಟ್ ಆಗಿ ಸ್ಪಾನ್ಸರ್ ಏನೆಲ್ಲ ಇದ್ರೆ ಏನು ದೊಡ್ಡ ಪ್ರಾಬ್ಲಮ್ ಆಲೇತ ಅನ್ಸುತ್ತೆ. ಈಗ ಪರ್ಲಕೋಟಿ ತಂಡ ಒಂದು 2030ರವರೆಗೆ ಒಂದು ಸಾಲಿಡ್ ಟೀಮ್ ಉಂಟು, 30-35ರವರೆಗೆ. ನಂತರದ ಪರ್ಲಕೋಟಿ ತಂಡ ಹೆಂಗಿರುದು, ಯಾರು ಬರುವೋಳನ್ನ ನೀವು ಅವರ ರೆಡಿ ಮಾಡ್ತಾಳ್ರಿ, ಹೆಂಗೆ ರೆಡಿ ಮಾಡ್ತಾಳ್ರಿ, ಏನ್ ನಿಮ್ಮ ಪ್ಲಾನಿಂಗ್ ಎಲ್ಲ? ನಮ್ಮಲ್ಲಿ ಹುಡುಗರು ಹುಡುಗರೆಲ್ಲ ಆಕ್ಚುಲಿ ನಮಗೆ ಈಗ ಇಲ್ಲಿ ನಮಗೆ ಗ್ರೌಂಡ್ ಸಮಸ್ಯೆ ಇರೋದ್ರಿಂದ ನಾವು ಈಗ ಅಲ್ಲಿ ಮೇಲ್ಗಡೆ ನಮ್ಮ ದೊಡ್ಡ ಮನೆ ಹತ್ರ ಒಂದು ನಟ್ಸ್ ಮಾಡಿಡೋ. ನಾವು ಅಂದ್ರೆ ನಾವು ತಲ್ಲ ಫ್ಯಾಮಿಲಿ ತಲ್ಲ ಎಲ್ಲವೂ ಸೇರಿ ಒಂದು ನಟ್ಸ್ ಮಾಡಿಡೋ. ಅದ್ರಲ್ಲಿ ನಾವು ಹುಡುಗರ ಮಕ್ಕಳೆಲ್ಲ ಫ್ರೀ ರಕ್ಕನೆಲ್ಲ ಕರ್ಸುವೆ, ಮಕ್ಕಳ ಬಂದು ಆಟ ಆಡಿಯಕ್ಕೆಲ್ಲ ಪ್ರಾಕ್ಟೀಸ್ ಎಲ್ಲ ಕೊಡಿಕೆ ಸ್ಟಾರ್ಟ್ ಮಾಡೋಳ. ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಒಂದು 5-6 ಪ್ಲೇಯರ್ಗೆ ಚಿಕ್ಕ ಮಕ್ಕ ಅವು ಇನ್ನು ಅದೇ ನಮ್ಮ ಮಾರ್ಗದರ್ಶನ ಉಟ್ಟು ಮತ್ತೆ ಅವ್ರ ಟ್ಯಾಲೆಂಟ್ ಉಟ್ಟಲ್ಲ, ಟ್ಯಾಲೆಂಟ್ ಬೇಕು ಅವ್ರದ್ದು. ಅವ್ರಲ್ಲಿ ಆಟ ಆಡ್ತಾಳೋ ಮುಂದಿನ ಫ್ಯೂಚರ್ಗೆ ಒಂದು 7 ವರ್ಷದವರೆಗೆ ಪ್ರಾಬ್ಲಮ್ ಏನಿಲ್ಲ ಮಕ್ಕಳದು. ಫ್ಯೂಚರ್ ಮಕ್ಕಳು ಬರ್ತಾವಳೆ ನಮಗೆ ಮುಂದಕ್ಕೆ. ನಮಸ್ಕಾರ ರಕ್ಷಿತ್. ನಮಸ್ಕಾರ. ನೀವು ಕೂಡ ಈಗ ಒಂದು ಮೈನ್ ಪಿಲ್ಲರ್ ಟೀಮ್ ಇದು ನಾವು ಕಾಣ್ತೋಳ ಕೆಳಗೆ ಸುಳ್ಳಿದವೆಲ್ಲ. ನಿಮ್ಮ ಪ್ರಾಕ್ಟೀಸ್ ಹೆಂಗಿರ್ತದೆ ಒಂದು ಮ್ಯಾಚ್ ಪ್ರಿಪರೇಷನ್ ಅಂದ್ರೆ ನೆಕ್ಸ್ಟ್ ಎಷ್ಟು ದಿನದಿಂದ ನೀವು ಪ್ರಾಕ್ಟೀಸ್ ಮಾಡಿರಿ ಹೆಂಗೆ? ನಮ್ಮ ಕೊಡಗಿನಲ್ಲಿ ಹೆಚ್ಚಾಗಿ ಮಳೆಗಾಲ ಇರೋದ್ರಿಂದ ನಮಗೆ ಆಟ ಆಡಿಕೆ ಗ್ರೌಂಡ್ನ ಸಮಸ್ಯೆ ಉಂಟು. ಯಾಕೆಂದ್ರೆ ಸುಳ್ಯ ಸೈಡ್ ಎಲ್ಲ ಮಣ್ಣು ಆದ್ರೆ ಕೆಂಪು ಮಣ್ಣು, ಆದರೆ ಮಳೆ ಬಂದು ನಿತ್ತರೂ ಗ್ರೌಂಡ್ ಕ್ಲೀನ್ ಆದೆ. ನಮ್ಮಲ್ಲಾದ್ರೆ ಒಂಥರ ಅಷ್ಟು ಬೇಗ ಕ್ಲಿಯರ್ ಆಲೆ. ಮಳೆಗಾಲ ನಿತ್ತು 1 ತಿಂಗಳು ಕಳೆದ ಮೇಲೆನೆ ನಮಗೆ ಗ್ರೌಂಡ್ ಫ್ರೀ ಅದು. ಆಮೇಲೆ ನಾವು ದಿನನಿತ್ಯ ಏನು ಒಂದು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಒಂದು 5 ಗಂಟೆ ಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡಿವೆ. ಇವೆಲ್ಲ ಒಂದು ಈ ಸೈಡ್ ನಾನೊಬ್ಬ ಹೊರಗಿಂದ ಬಂದು ಸೇರ್ದು. ಸ್ಟಾರ್ಟಿಂಗ್ಲಿ ಫಸ್ಟ್ ಬಂದು ಸೇರಿದ ಅಣ್ಣ 2015ರಲ್ಲಿ ಬಾತ ಅಣ್ಣ. ಅವನು ಬಂದು ಅವ್ರ ಜೊತೆಗೆ ನಾನು ಮ್ಯಾಚ್ ನೋಡಿಕೆ ಬರ್ತಾ ಇದ್ದೆ. ಆ ಟೈಮಲ್ಲಿ ಮಡಿಕೇರಿ ಮ್ಯಾಚ್ ಹಾಕಿರ್ಕನ ಸಜನ ನಾವು ಬಾಲ್ ಮಾಡ್ತಿದ್ವು, ಕಟ್ರು ಬಾಲ್ ಮಾಡ್ತಿದ್ದೋ. ಆಗ ಒಳ್ಳೆ ಬಾಲರ್ ಅವು, ಒಳ್ಳೆ ಲೈನ್ ಅಂಡ್ ಲೆಂತ್ ಅಲ್ಲಿ ಹಿಡಿತಿದ್ವು. ಅದನ್ನ ನೋಡಿ ಅಣ್ಣ ಕಲ್ತತೆ. ಅಣ್ಣನ ನೋಡಿ ನಾನು ಕಲಿತೆ. ಮತ್ತೆ ಟೀಮಿಗೆ ಬಂದೆ. ಟೀಮಿಗೆ ಬಂದಾಕನ ಇವರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿಕೊಟ್ಟು, ಬಾಲು ಕಟ್ ಮಾಡೋದು ಮೇನ್ ಅಲ್ಲ, ಯಾವ ಲೈನ್ ಹಿಡಿಯೋಕು, ಯಾವ ಸಿಚುವೇಶನ್ ಯಾವ ತರ ಬಾಲ್ ಮಾಡೋಕು, ಅದನ್ನೆಲ್ಲ ನಾವು ನೋಡಿ ಈ ತರ ಆಡಿಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ಕೊಂಡು. ನಮ್ಮಲ್ಲಿ ರಕ್ಷಿ ಬಂದ್ಬಿಟ್ಟು ಕ್ರೂಷಲ್ ಮೂಮೆಂಟ್ಗೆ ಬಾತ್ ಅಂದ್ರೆ ಟೀಮಿಗೆ ಎಂಟ್ರ್ ಆದ ಕ್ರೂಷಲ್ ಮೂಮೆಂಟ್. ಅವ ಪ್ಲೇಯಿಂಗ್ 11 ಇತ್ತು, ಬ್ಯಾಟಿಂಗ್ ಇತ್ತಲೆ, ಬಾಲಿಂಗ್ ಏನು ಕೊಡ್ತಾ ಇತ್ತಲ್ಲ ಅವನಿಗೆ. ಈಗ ನಮಗೇನಂತಂದ್ರೆ ನಮ್ಮಕ್ಕಿಂತ ಲಾಯ್ಕ್ ಆಡ್ತಾ ಉಂಟು. ಈಗ ನೆಕ್ಸ್ಟಿಗೆ ನಾವು ಏನೇ ಆದ್ರೂ ನಾವು ಕ್ರಿಕೆಟ್ ಬಿಟ್ಟು ಹೋದ್ರೂ ಇವ ನಮ್ಮ ಟೀಮ್ನ ಲೀಡ್ ಮಾಡೋ ಕೆಪಾಸಿಟಿ ಇವನಿಗೆ ಉಂಟು. ನಮ್ಮೊಟ್ಟಿಗೆ ವಿಜು ಪರ್ಲಕೋಟಿ ಅವಳು, ಅವರ ಬಗ್ಗೆ ಒಂದಷ್ಟು ಮಾತು ಸಜನವು ಹೇಳೋಕು, ಹಂಗೆ ವೈಯಕ್ತಿಕ ಅನುಭವ ಕೂಡ ಹೇಳೋಕು. ನಾನು ಒಂದು ದಿವಸ ಇವನೊಟ್ಟಿಗೆ ಹೇಳ್ದೆ, ನೀನು ಕಟ್ರು ಟ್ರೈ ಮಾಡುತ್ತಾ. ಇವನು ಕಟ್ರು ಟ್ರೈ ಮಾಡ್ತು. ಈಗ ಎಟ್ ಪ್ರೆಸೆಂಟ್ ಈಗ ಒಳ್ಳೆ ಬೌಲರ್, ಇಲ್ಲಿ ನಮ್ಮ ಟೀಮ್ ಪರ್ಫಾರ್ಮೆನ್ಸನ್ನು ಚೆನ್ನಾಗಿ ಮಾಡ್ತಾ ಉಂಟು, ಇಲ್ಲಿ ಲೋಕಲ್ ಟೂರ್ನಮೆಂಟನ್ನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಉಂಟು. ನಂಗೊಂದು ಖುಷಿ ಅದೇ. ಯಾಕೆಂತಂದರೆ ಒಂದು ಇಬ್ಬರನ್ನ
ಒಳ್ಳೆ ಲಾಯ್ಕ ಹೆಂಗೆ ಮೈನ್ ಇಬ್ಬರು ಬೌಲರ್ಸ್ ರಕ್ಷಿತ್ ಮತ್ತೆ ವಿಜು ದರ್ಶು ನಾನು ನಿಮ್ಮ ಸೀನಿಯರ್ ಆದ್ರಿ ಸೀನಿಯರ್ ಆದ್ರು ನನಗೆ ಇವು ಇಬ್ರಳು ಮತ್ತೆ ಇವನ ರಕ್ಷಿತ್ ಅಣ್ಣ ದಿಜಿತದಲ್ಲಿ ಇತ್ತು ಆರ್ಮಿಲಿ ಇತ್ತು ಒಂದು ಇಬ್ಬರು ಪ್ಲೇಯರ್ಸ್ ಅವಕ್ಕೆ ನಾನು ಏನು ಗೈಡೆನ್ಸ್ ಮಾಡಿದ್ದಕ್ಕೆ ನನಗೆ ರಿಸಲ್ಟ್ ಉಂಟು ಆ್ಯಕ್ಚುಲಿ ಏನು ಯಾವ ಮೂಮೆಂಟಲ್ಲಿ ಬಂದು ಬಾಲ್ ಮಾಡಿ ತೆಲ್ದ್ರೂ ಅವು ಧೈರ್ಯದಿಂದ ಬಾಲ್ ಮಾಡಿ ಮೇನ್ ಏನು ಹೇಳಿದ್ರೆ ಧೈರ್ಯ ಬೇಕು ಅರ್ಧ ನರ್ವಸ್ ಎಲ್ಲ ಹಾಕೊಂಡು ಬಾಲಿಂಗ್ ಆದರೆ ಆಲೆ ಕ್ರೂಷಲ್ ಮೂಮೆಂಟಲ್ಲೆಲ್ಲ ಆಲೆ ಇವ್ರಿಗೆ ಆ ಕೆಪಾಸಿಟಿ ಉಂಟು ಯಾವ ಟೈಮಲ್ಲಾದರೂ ನೀನು ಬಾಲ್ ಮಾಡುತ್ತೇಳೆ ಬಂದು ನೀಟಾಗಿ ಬಂದು ಬಾಲ್ ಮಾಡಬೇಕು ನಾವೀಗ ಟೀಮಿಗಿರಿಕೆ ಕಾರಣ ದರ್ಶನನ ಸಜನನ ದರ್ಶನ ನಮಗಿಲ್ಲಿ ಪ್ರಾಬ್ಲಮ್ ತಿಳಿದ್ರೆ ಗ್ರೌಂಡ್ ಸರಿಯಾಗಿ ಓಪನ್ ಗ್ರೌಂಡ್ ಇಲ್ಲೇ ನಾವು ನೆಟ್ಸ್ ಹಾಕೊಂಡಂಗೆ ಆಡೋಕು ನೆಟ್ಸಲ್ಲಿ ಬ್ಯಾಟಿಂಗ್ ಎಲ್ಲ ನಾವೀಗ ಒಂದೊಂದು ಶಾರ್ಟ್ ಹೊಡೆಯಕನ ಕ್ಲಿಯರ್ ಇರುತ್ತೆ ನಮ್ಮ ಮೈಂಡ್ ಅಲ್ಲಿ ಫುಲ್ ಗ್ರೌಂಡ್ ಸುಳ್ಯ ದೊಡ್ಡ ಗ್ರೌಂಡ್ ಹಂಗೆ ಅಲ್ಲಿಗೆ ಬಾಕನ ಗೊತ್ತಲ್ಲ ಕ್ಲಿಯರ್ ಅದೇ ಹಂಗೆ ಹಿಂಗೆ ಅಂತ ಮತ್ತೆ ಇದು ಪ್ರಾಕ್ಟೀಸ್ ಎಲ್ಲ ಚಂದ ಹೇಳಿಕೊಟ್ಟೆ ನಾನು ಫಸ್ಟ್ ಪೇಸ್ ಬೌಲರ್ ಕಟ್ರಿಗೆ ಕಾರಣ ಸಜನನ ಕಟ್ಟಿಂಗ್ ಎಲ್ಲ ಹೇಳಿಕೊಟ್ಟು ಟೆನ್ನಿಸ್ ಬಾಲ್ ಅಲ್ಲ ಲೆದರ್ ಬಾಲ್ ಏನಾದ್ರು ಈ ತರ ಲೆದರ್ ಬಾಲ್ ಏನಿಲ್ಲ ನಾನು ಓಪನ್ ಟೂರ್ನಮೆಂಟ್ ಹಂಗೆ ಹಿಂಗೆ ಆಡ್ತಿದ್ದೆ ಕಾಲೇಜ್ ಲೆವೆಲ್ ಏನಾದ್ರು ಆಡ್ತಾ ಉಂಟು ಕಾಲೇಜ್ ಲೆವೆಲ್ ಎಲ್ಲ ಆಡ್ತಲೆ ಇದು ಲೆದರ್ ಬಾಲ್ ಒಂದು ಪ್ರಾಕ್ಟೀಸ್ ಮಾಡಿದ್ದೆ ಅಷ್ಟೇ ನೀವು ಕಂಡಂತ ಒಂದು ಬಲಿಷ್ಠ ಗೌಡ ಮನೆತನಗಳ ತಂಡ ಯಾವುದು ಹಿಂದೆ ಇತ್ತು ಈಗ ಹುಟ್ಟು ಸ್ಟಾರ್ಟಿಂಗಿಂದ ಹೇಳಕ್ ಕೂತಂದ್ರೆ ಆಗ ಬಲಿಷ್ಠ ತಂಡ ತಿಳಿದದ್ದು ಬಾಳೆಡಿ ಅವು ಆ್ಯಕ್ಚುಲಿ ಏನಂತಂದರೆ 7-8 ಟೂರ್ನಮೆಂಟಿಗೆ ಅನ್ಬಿಟನ್ ಆಗಿದ್ದವು ಟೋಟಲ್ ನನಗೆ ಗೊತ್ತು 70 ಸಮಥಿಂಗ್ ಏನೋ ಒಂದೇ ಒಂದು ಮ್ಯಾಚ್ ಸೋತಿತ್ಲೆ ಗೌಡ ಟೂರ್ನಮೆಂಟಲ್ಲಿ ಅವು ಫಸ್ಟ್ ನಮ್ಮ ಜೊತೆ ಸೋತೋದು ಅದಾಗೆ ಮೇಲೆ ಕೆದಂಬಡಿ ಬಾತು ಕೆದಂಬಡಿ ಆ ಟೈಮಲ್ಲಿ ಒಳ್ಳೆ ಟೀಮ್ ಊರ್ಬೈಲ್ ಹುಟ್ಟು ಊರ್ಬೈಲ್ನು ಒಂದು 2-3 ಟೂರ್ನಮೆಂಟ್ ವಿನ್ನರ್ಸ್ ಆಗೋಳು ಅವು ಅದಾದ ಮೇಲೆ ಕೊಡೆಕಲ್ ಆಗಿ ಆಮೇಲೆ ಕಟ್ಟೆಮನೆ ಒಂದು ಬಾತು ಕಟ್ಟೆಮನೆ ದಂಬೆಕೊಡಿ ಚಾಂಪಿಯನ್ಸ್ ಆಗೋಳು ಅದಾಗಿ ಆಮೇಲೆ ಉಳುವಾರ ಅವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ವು ಆ ಟೈಮಲ್ಲಿ ಮತ್ತೆ ಸ್ವಲ್ಪ ಬ್ರೇಕ್ ಆಯ್ತು ಅವ್ರದ್ದು ಅದಾಗಿ ಆಮೇಲೆ ಈಗ ರೀಸೆಂಟಾಗಿ ತಳ್ಳೂರು ಒಳ್ಳೆ ಟೀಮ್ ಈಗ ನಮಗೆ ಆಲ್ಮೋಸ್ಟ್ ಫೈಟ್ ಕೊಡದೆ ತಳ್ಳೂರು ಅವು ಏನಂತಂದರೆ ತಳ್ಳೂರು ವಿಕ್ಕಿ ನಾವು ಹೆಂಗೆ ಗೇಮ್ ಪ್ಲ್ಯಾನ್ ಮಾಡುವೆ ಹಂಗೆ ಅವನು ಗೇಮ್ ಪ್ಲ್ಯಾನ್ ನಾವು ಲೈಕ್ ಮಾಡಿದೆ ನಮ್ಮ ಸ್ಟ್ರಾಟಜಿ ಏನುಂಟು ಅವನು ಸಿಕ್ಕಾಪಟ್ಟೆ ಇದು ಮಾಡಿದೆ ಹಂಗೆ ಸೊ ಫ್ಯಾಮಿಲಿ ಟೂರ್ನಮೆಂಟ್ ಇಲ್ಲಂದಿಲ್ಲ ಲೈಕ್ ಕೊಟ್ಟು ಮತ್ತೆ ಕುತ್ಪಜೆ ಸುಮಾರಕ್ಕೆ ಲೈಕ್ ಕೊಟ್ಟು ಮೇಲ್ಚೆಂಬು ಫೈನಲ್ಸ್ಗೆ ಬಂದೋಳು ಆಡೋಳು ನಮ್ಮೊಟ್ಟಿಗೆ ಅವು ಹೌದೌದು ಮೇಲ್ಚೊಂಬು ಲೈಕ್ ಕೊಟ್ಟು ಒಂದೇ ಏಜ್ ಹುಡುಗರು ತೆಕ್ಕಡೆನೂ ಹೊಸ ಹುಡುಗರು ಸುಮಾರು ಅವರಲ್ಲಿ ಹೊಸ ಈ ವರ್ಷ ಇದ್ದ ಪ್ಲೇಯರ್ ನೆಕ್ಸ್ಟ್ ಇಯರ್ ನೋಡ್ಕೊಂಡು ಹೊಸ ಪ್ಲೇಯರ್ ಎಂಟ್ರಿ ಇದ್ದು ನಮ್ಮಲ್ಲಿ ಹಂಗೆಲ್ಲ ಈಗ ಏನು 10 ವರ್ಷದ ಏನು ಆಡ್ತಾಳೋ ಅದೇ ಮುಖಗ ಆದ್ರೆ ಅವರಲ್ಲಿ ಹೊಸ ಪ್ಲೇಯರ್ಸ್ಗೆ ಬರ್ತಾ ಇಲ್ಲೋ ಅವರಲ್ಲಿ ಅಂತೂ ಅದೇ ಸುಮಾರು ಟೀಮ್ಗೆ ಓಡೋ ಈಗ ಪರ್ಲಕೋಟಿ 2000 ಇಸವಿಲಿ 2004 ಬಂದಂತ ತಂಡ ಅಂತ ಹೇಳ್ತಾಳೆ 2004 ನೀವು ಕಪ್ ಹೊಡೆದ್ರಿ ಪರ್ಲಕೋಟಿ ಆಗಲೂ ಕಪ್ ಹೊಡೆಯುವ ಟೀಮೇ ಒಟ್ಟು 2025 ಕಪ್ ಹೊಡೆಯುವ ಟೀಮ್ ಬಹುಶಃ ಇನ್ನೊಂದು 2035-40 ಕಪ್ ಹೊಡೆಯುವ ಕಾನ್ಫಿಡೆನ್ಸ್ ನೀವೆಲ್ಲ ಕೊಟ್ಟು 2000 ಇಸವಿಲಿ ಇದ್ದಂತ ಒಳ್ಳೊಳ್ಳೆ ಟೀಮ್ ಈಗ ಟೀಮ್ಗಳ ಅವೆಲ್ಲ ಈಗ ಕೆಲವು ಕುಟುಂಬಗ ಟೀಮೇ ಹಾಕ್ತಾ ಇಲ್ಲ ಟೂರ್ನಮೆಂಟ್ಗಳಿಗೆ ಅವಲ್ಲಿ ಏನು ಕಡಿಮೆ ಆಗ್ಬಿಟ್ಟು ಆ ವೀಕ್ನೆಸ್ ಏನವರದು ಅಥವಾ ಅವಕ್ಕೆ ಏನು ಮೋಟಿವ್ ಏನು ಕಮ್ಮಿ ಆಗ್ಬಿಟ್ಟು ಅಂತ ನಾನು ಫಸ್ಟ್ ಹೇಳೋದಾದ್ರೆ ಬಾಳೆಡಿದು ಒಂದು ರೀಸನಬಲ್ ಎಕ್ಸಾಂಪಲ್ ಉಂಟು ಯಾಕೆಂತಂದ್ರೆ ಅವರಲ್ಲಿ ಆಗ ಅವು ಪ್ಲೇಯರ್ಸ್ಗ ಈಗ ಸೀನಿಯರ್ಸ್ ಆಗೋಳು ಆದ್ರೆ ಅವಕ್ಕೆ ಜೂನಿಯರ್ ಪ್ಲೇಯರ್ಸ್ಗೆ ಜಾಸ್ತಿ ಸಪೋರ್ಟ್ ಕೊಟ್ಟತ್ಲೆ ಅವ್ರದ್ದೊಂದು ಒಂದು ರೀಸನಬಲ್ ಆದ್ರೆ ಬಾಕಿ ಟೀಮ್ ಆದ್ರೆ ಯಾವುದೇ ಕೊಡೆಕಲ್ ಆಗಲಿ ಇಲ್ಲ ಬೇರೆ ಯಾರೇ ಊರ್ಬೈಲ್ ಏನೇ ಆದ್ರೂ ಅವು ಆ ಟೂರ್ನಮೆಂಟ್ ಆ ಸೀಸನ್ ಟೈಮಲ್ಲಿ ಮಾತ್ರ ಪರ್ಫಾರ್ಮೆನ್ಸ್ ಮಾಡಿ ಆಮೇಲೆ ಅವು ಪುನಃ ರಿಟರ್ನ್ ಬ್ಯಾಕ್ ಮಾಡ್ತಾ ಇಲ್ಲ ಅವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಹೋಗ್ಬಿಡ್ತಾಳು ಮೇನ್ ಪ್ರಾಬ್ಲಮ್ ನನಗೆ ಏನು ಹೇಳಕ್ಕೂತಂದ್ರೆ ಒಂದೋ ಪ್ರಾಕ್ಟೀಸ್ ಇರ್ದು ಇಲ್ಲೇ ಜಾಬಿಗೆ ಹೋಗಿರುವ ಮತ್ತೆ ಇನ್ನೊಂದೇನಂತಂದ್ರೆ ಹೊಸ ಪ್ಲೇಯರ್ಗೆ ಇಂಟ್ರಡ್ಯೂಸ್ ಜೂನಿಯರ್ಸ್ ಪ್ಲೇಯರ್ಸ್ಗೆ ಇರ್ದಿಲ್ಲ ಏನಾರು ಇರ್ದು ಸಮಸ್ಯೆ ಆದರೆ ಅವು ಒಂದ್ಸತಿ 1-2 ಟೂರ್ನಮೆಂಟ್ 3 ಟೂರ್ನಮೆಂಟ್ ಸೋತೋಕನ ಅವಕ್ಕೆ ಮೋಸ್ಟ್ಲಿ ಮೋಟಿವೇಶನ್ ಏನಾರು ಆಗಿರ್ದು ಆದ್ರೆ ನಮಗೆ ಆ ಥರ ಆತ್ಲೆ ನಾವು ಅದನ್ನ ಸೀರಿಯಸ್ ಆಗಿ ಥಿಂಕ್ ಮಾಡ್ದು ನಮ್ದು ಏನು ವೀಕ್ನೆಸ್ ಉಂಟು ಅದನ್ನ ರೆಡಿ ಮಾಡ್ಕೊಂಡು ತಿಳ್ಕೊಂಡು ಅದು ನಮ್ಗೆ ಟೈಮ್ ತಗೊಂಡುಟ್ಟು ಬಹುಶಃ ಇದೇ ಇದನ್ನ ಯೋಚನೆ ಮಾಡಿ ಅವರವರ ಫ್ಯಾಮಿಲಿ ಅವ್ರು ತಿಳ್ಕೊಂಡಿದ್ದಿದ್ರೆ ಅವ್ರದ್ದು ಏನು ವೀಕ್ನೆಸ್ ಉಂಟು ಅವು ಹುಡುಗರನ್ನ ಅಂತಂದ್ರೆ ಆಗನ ಸೀನಿಯರ್ ಪ್ಲೇಯರ್ಗ ಏನಾದರೂ ಎಫರ್ಟ್ ಹಾಕಿದ್ರೆ ನನ್ನ ಲೆಕ್ಕಲ್ಲಿ ಅವು ಈಗ್ಲೂ ಆ ಲಿಸ್ಟಲ್ಲಿ ಇರ್ತಾ ಇದ್ದವು ಯಾಕೆಂತಂದ್ರೆ ನಾನು ಹೇಳ್ದಾಗೆ ಒಂದು ಟೈಮಲ್ಲಿ ಬಾಳೆಡಿ ಅವು ಸ್ಟ್ರಾಂಗ್ ಇದ್ದು ಅವು ಒಂದ್ಸತಿ ಕೆಳಗೆ ಬಿದ್ದ ಮೇಲೆ ಮುನ್ನ ವಾಪಸ್ ಬರ್ತಲೆ ಅದಾಗೆ ಮೇಲೆ ಊರ್ಬೈಲ್ನು ಅಷ್ಟೇ ಊರ್ಬೈಲ್ ಆಗ್ಲೂ 1-2-3 ಟೂರ್ನಮೆಂಟ್ ಹೊಡೆದು ಒಂದ್ಸತಿ ಡೌನ್ ಫಾಲ್ ಆದವು ಮತ್ತೆ ಅವು ಬಾತಲೆ ನನಗೆ ಗೊತ್ತಿರೋಂಗೆ ಒಳ್ಳೆ ಬ್ಯಾಟ್ಸ್ಮನ್ ಇದ್ದದ್ದು ಕೊಡೆಕಲ್ ಟೀಮಲ್ಲಿ ಹೈಯೆಸ್ಟ್ ನಮ್ಮಕ್ಕಿಂತ ಜಾಸ್ತಿ ಆ ಟೈಮಲ್ಲಿ ಬ್ಯಾಟ್ಸ್ಮನ್ 3 ಜನ ಇದ್ದದ್ದು ನಿಮ್ಮಲ್ಲಿ ಕೊಡೆಕಲ್ ದೀಪು ಅವ್ರು ತೀರೋದು ಜಟ್ಟಿ ತಗರಿತಾ ಇದ್ದೋ ಅದಾಗಿ ಆಮೇಲೆ ಕೊಡೆಕಲ್ ಅನಿಲ್ ತಮ್ಮ ಮತ್ತೆ ಮಂಜ ಕೀರ್ತಿ ತಮ್ಮ ಎಷ್ಟು ಜನ ಪ್ಲೇಯರ್ ಆದ್ರೂ ನಾವು 1-2 ಸತಿ ಏನೋ ಮ್ಯಾಚ್ ಗೆದ್ದೋಳು ಆದ್ರೆ ಅವು
ಟೀಮ್ ಕಂಟಿನ್ಯೂ ಆಗಿ ಟೂರ್ನಮೆಂಟ್ ಹೊಡೆಯಕ್ಕಾಗ್ತದೆ. 1 ವರ್ಷ 2 ವರ್ಷ ಟೂರ್ನಮೆಂಟ್ ಆ ರೇಂಜ್ ಅಲ್ಲಿ ಇದ್ದು ಅದ್ರ ಮೇಲೆ ಅವು ಬ್ಯಾಕ್ ಫುಟ್ ಹೋದವು, ಅದ್ರ ಮೇಲೆ ಅವು ವಾಪಸ್ ರಿಟರ್ನ್ ಬಾತೆ ಇಲ್ಲ. ತೆಕ್ಕಡೆ ಆದ್ರೂ ಅಷ್ಟೇ, ಕಟ್ಟೆ ಮನೆ ಆದ್ರೂ ಅಷ್ಟೇ, ಒಂದು ಇದ್ರಲ್ಲಿ ಮಾತ್ರ ಟೈಮಲ್ಲಿ ಆಡ್ದು ಅದಾಗಿ ಮೇಲೆ ಜೂನಿಯರ್ ಪ್ಲೇಯರ್ಗ ಯಾರು ದೊಡ್ಡ ಇದು ಬಾತ್ಲೆ, ಹೊಸ ಪ್ಲೇಯರ್ಗ ಬಾತ್ಲೆ. ಇದಕ್ಕೆ ಮೇನ್ ರೀಸನ್ ನನ್ನ ಲೆಕ್ಕಲ್ಲಿ ಏನಂತ ಹೇಳಿದ್ರೆ, ನಾನು ಹೇಳಕ್ ಹೇಳಿದ್ರೆ ಮೋಸ್ಟ್ಲಿ ಮೊಬೈಲ್ ಮತ್ತೆ ದುಶ್ಚಟಕ ಇದೇ ಇರ್ದು ಮೋಸ್ಟ್ಲಿ. ಯಾಕೆಂದ್ರೆ ನಾನು ಸುಮಾರು ಕಡೆ ನೋಡೋಳೆ, ಒಂದು ಟೆಂಪಲ್ಗೆ ಹೋಗ್ಲಿ ಏನೇ ಆಗ್ಲಿ ಹುಡುಗರು ನೋಡಿದ್ರೆ ಮೊಬೈಲಲ್ಲಿ ಮುಂದೆನೆ ಕೂತ್ಬಿಟ್ಟವೆ, ಆಟಾಡಿಕ್ಕೂ ಬಾಲೆ ಏನಿಲ್ಲ. ಇನ್ನು ಅದನ್ನು ಇರ್ದು ಮೇನ್ ರೀಸನ್ ಇರ್ದು. ಹಂಗಾಗಿ ಮೇನ್ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಆಗಿ ಅವರು ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಪ್ರಾಕ್ಟೀಸಿಗೆ ಬಂದ್ರೆ ಆಟೋಮೆಟಿಕ್ ಜೂನಿಯರ್ ಪ್ಲೇಯರ್ಸ್ಗ, ಇನ್ನು ಸೀನಿಯರ್ ಪ್ಲೇಯರ್ಸ್ಗ ಅವು ಎಷ್ಟು ಆದ್ರೂ ಅಷ್ಟೇ ಅವ್ರದ್ದು ಒಂದು ಪ್ರಾಕ್ಟೀಸ್ ಅಲ್ಲಿ ಇರೋಕು ಇಲ್ಲ ಗೈಡ್ ಮಾಡೋಕು ಏನಾರು ಮಾಡೋಕು. ಆದ್ರೆ ಈ ಹೊಸ ಪ್ಲೇಯರ್ ಬಾತ್ಲೆ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದೇ ಆ ಫ್ಯಾಮಿಲಿ. ಯಾಕೆ ಹೇಳಿದ್ರೆ ಈಗ ನನ್ನ ಲೆಕ್ಕಲ್ಲಿ ಈಗ ಕೊಡೆಕಲ್ ಆದ್ರೂ ಅಷ್ಟೇ, ನಿಮಗೆ ಗೊತ್ತಿರೋಂಗೆ ನೀನು ಆಡೋಳು, ಅದ್ರಲ್ಲಿ ನಿಮ್ಮ ಸೀನಿಯರ್ ಪ್ಲೇಯರ್ಗ ಯಾರೋಳು ಬಿಟ್ರೆ ಹೊಸ ಪ್ಲೇಯರ್ಗ ಒಬ್ಬ ಇಬ್ಬರ ಬಿಟ್ರೆ ಬಾಕಿ ಯಾರು ಹೊಸ ಪ್ಲೇಯರ್ಗ ಬರ್ತಾ ಇಲ್ಲ. ನಮ್ಮಲ್ಲಿ ಅದು ಆತ್ಲೆ, ನಾವು ಒಂದು 4 ಜನ ಸೀನಿಯರ್ಸ್ ಪ್ಲೇಯರ್ ಇದ್ರೆ ಬಾಕಿ ಎಲ್ಲ ನಮ್ಮಲ್ಲೆಲ್ಲ ಹೊಸ ಪ್ಲೇಯರ್ 6 ಜನ 7 ಜನ ಹೊಸ ಪ್ಲೇಯರ್ ಇದ್ರಿಂದ ಎಲ್ಲದಕ್ಕೂ ಅಡ್ವಾಂಟೇಜ್ ಅದೇ. ನೀವು ಸ್ಕೋರ್ ಮಾಡೋದಿದ್ರು ಫೀಲ್ಡಿಂಗ್ 1 ರನ್ 2 ರನ್ ಇರಲಿ 1 ರನ್ ಕೊಟ್ಟವೆ ಅಷ್ಟು ಕ್ವಿಕ್ ಇದಾವೆ. ಅದೇ ಏಜ್ ಆದವಾದ್ರೆ ಅದು ಆಲೆ ಪರ್ಫಾರ್ಮೆನ್ಸ್ ಮಾಡಿ ಕಾಲೆ. ಇದು ಮೇನ್ ರೀಸನ್ ಇರ್ದು ಮೋಸ್ಟ್ಲಿ ನನ್ನ ಲೆಕ್ಕಲ್ಲಿ. ನೋಡ್ತಿರೋ ಕೆಲವಷ್ಟು ತಿಳ್ಕೊಂಬ ಈ ವಿಷಯ ಅಂದ್ರೆ ನಾವು ನೆಗೆಟಿವ್ ಹೇಳ್ತಾ ಇಲ್ಲ, ಇಲ್ಲಿ ಬೇರೆ ಟೀಮ್ ವೀಕ್ ಅಂತ ಹೇಳ್ತಿಲ್ಲ. ಅದೇ ಬಹುಶಃ ನಮ್ಮ ಕಮ್ಯುನಿಟಿ ಒಗ್ಗಟ್ಟಾಕರೆ ಪ್ರತಿಯೊಂದು ಮನೆ ತರದ ಕ್ರಿಕೆಟ್ ಟೀಮ್ ಕೂಡ ಟೈಟ್ ಹಾಕೋಣ. ಒಂದು ಅಟ್ಲೀಸ್ಟ್ ಒಂದು ಸೂಪರ್ 8 ಬರೋ ಟೀಮ್ ಬಲಿಷ್ಠ ಅಂದ್ರೆ ವೀಕ್ ಆಗಿರಕ್ಕೆ ಯಾವ್ದು ಕ್ವಾರ್ಟರ್ ಫೈನಲ್. ಹೌದೌದು. ಏನಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಉಟ್ಟು ನೀವೇ ಈಗ ಲಿಸ್ಟ್ ತಗೊಂಡ್ ನೋಡಿದ್ರೆ ಯಾವ ಟೀಮ್ ಈ ವರ್ಷ ಚಾಂಪಿಯನ್ ಆದ್ರೆ ನೆಕ್ಸ್ಟ್ ಇಯರ್ ಸೋತದೆ, ಓಕೆ ಒಪ್ಕೊಂಡೆ. ಆದ್ರೆ ಪುನಃ ನೆಕ್ಸ್ಟ್ ಇಯರ್ ಹಾಕಂದ್ರೆ ಪುನಃ ಆ ಲಿಸ್ಟ್ ಅಲ್ಲಿ ಇರ್ತದೆ. ಅಟ್ಲೀಸ್ಟ್ ಓಕೆ ಒಂದು ಟೂರ್ನಮೆಂಟ್ ಓಕೆ ರೀಸನಬಲ್ ಏನೋ ಒಂದು ಓದ್ತಾ, ಆದ್ರೆ ಅದ್ರ ನೆಕ್ಸ್ಟ್ ಟೂರ್ನಮೆಂಟ್ ಆದ್ರೂ ರೆಡಿ ಹಾಕೋಲ್ಲ. ಅದು ಅವರ ಫ್ಯಾಮಿಲಿ ಕೂತ್ಕೊಂಡು ಸೀನಿಯರ್ ಪ್ಲೇಯರ್ ಕೂತ್ಕೊಂಡು ಜೂನಿಯರ್ಸ್ ಜೊತೆ ಮಾತಾಡಿ ಅದು ಡಿಸೈಡ್ ಮಾಡ್ಕೊಂಡು ಹೆಂಗೆ ಪರ್ಫಾರ್ಮೆನ್ಸ್ ಮಾಡಕೂತಾರೆ ಅವು ಗೇಮ್ ಪ್ಲಾನ್ ಮಾಡಿದ್ರೆ ಆಟೋಮೆಟಿಕ್ ರೆಡಿ ಆಗ. ಪರ್ಲಕೊಟ್ಟಿ ಕ್ರಿಕೆಟ್ ನ ಒಂದು ದಂತಕಥೆಯಾಗಿ ಉಳಿಯುವ ಸಾಧ್ಯತೆಗಳಲ್ಲಿ ನಾವೇ ಪ್ರಾಬ್ಲಮ್ ನ ಸೃಷ್ಟಿ ಮಾಡ್ಕೊಂಡ್ರು, ನಾವೇ ಜಗಳ ಆಡ್ಕೊಂಡ್ರು. ಇಲ್ಲರ್ ಮ್ಯಾಚ್ ಸೋತೋದ್ರೆ ಪುನಃ ನಾವು 1 ವರ್ಷ ಕಾಯಕ್ಕೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ನ ಕೊಡುಗೆ ಏನಿತ್ತು? ಟೆನ್ನಿಸ್ ಬಾಲ್ ಕ್ರಿಕೆಟ್ ಅವ್ರ ಲೆದರ್ ಬಾಲ್. ಪರ್ಲಕೋಟಿ ಟೀಮ್ ಒಟ್ಟಿಗೆ ಒಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ ಕಟ್ರು ಬಾಲ್ ಸುಳ್ಯಕ್ಕೆ ಬಂದು ಸಮ್ಮರ್ಲೆ ಆಡೋದು ಈಸಿನಾ, ಮ್ಯಾಚ್ ಕಪ್ ಕೊಡ್ಲಿ ಮಳೆಗೆ ಜಾರಿ ಬಿದ್ದಿದ್ರೆ ಆಡೋದು ಈಸಿ? ಹೌದು, ಇವ ಹಣೆ ಅಂತೇಳಿ ಇವ ಅಷ್ಟೇ ನಮ್ಮೊಟ್ಟಿಗೆ ಸೀನಿಯರ್ ಪ್ಲೇಯರ್, ಕ್ರಿಕೆಟ್ ಪ್ಲೇಯರ್ ಆಗಿ ನಮಗೆ ಒಂದು ಸಪೋರ್ಟ್ ಆಗಿದ್ದವ. ನೆಕ್ಸ್ಟ್ ಟೀಮ್ ಬಿಲ್ಡ್ ಮಾಡೋ ಇನ್ನು ಓಳೋ ಇದರಲ್ಲಿ ನಾವು ಗೆದ್ದಿದ್ದು. ಇದಾದ ನಂತರ ಇದೊಂದು ಚಿಕ್ಕದೊಂದು ಲೆಕ್ ಫ್ಯಾಕ್ಟರ್